ನಮ್ಮ ಸಾಹೇಬ್ರು ಹೇಳಿದ್ರು ನಿರೂಪಣೆ ಮಾಡ್ಬೇಕಾದ್ರೆ ಯಾವ ರೀತಿ ಸಂಗೊಳ್ಳಿ ರಾಯಣ್ಣವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು, ಅದೇ ರೀತಿಯಲ್ಲಿ ಈಶ್ವರಪ್ಪ ಸಾಹೇಬ್ರು ಇರಬೇಕು. ನಮ್ಮ ತಂದೆಯವರು ಹೆಂಗೆ ಅವರು ಹೋರಾಡ್ತಿದ್ರೆ ಹಾಗೆ, ಯಾಕಂದ್ರೆ ನಿಮ್ಗೆಲ್ಲರೂ ಗೊತ್ತೈತೆ ಈಶ್ವರಪ್ಪ ಸಾಹೇಬ್ರು ಹಾಗೆ, ನಮ್ಮ ಸಾಹೇಬ್ರು ಹಾಗೆ ನೇರ ದಿಟ್ಟ ನಿರಂತರ, ಯಾವಾಗೂ ಅಂಜಂಗಿಲ್ಲ, ಏನೂ ಅಂಜಂಗಿಲ್ಲ. ಅದಕ್ಕೆ ಅದೇ ರೀತಿಯಿಂದ ಹೆಂಗೆ ಸಂಗೊಳ್ಳಿ ರಾಯಣ್ಣವರು ಹೋರಾಡ್ತಿದ್ರು ಅದೇ ರೀತಿ ಹೋರಾಡ್ಕೋತ ಬಂದರೆ ಮುಂದಿನ ದಿವಸ ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕಂತ ಸಂದರ್ಭ ಕೇಳ್ಕೊಂಡು, ಇನ್ನೊಂದು ಮುಖ್ಯವಾಗಿ ಎಲ್ಲರೂ ಗಣಪತಿ ಜೋರಾಗಿ ಆಚರಿಸಿರ್ತಾರೆ ಇಲ್ಪ ಇಲ್ಲಿ. ಯಾಕಂದ್ರೆ ನಮ್ಮ ಬಿಜಾಪುರ್ನಾಗಂತೂ ಜೋರು ಐತಿ. ಯಾಕಂದ್ರೆ ಅಲ್ಲಿ ಹತ್ರ ನಿಮಗೆ ಹೋಗ್ತದೆ, ಸಾಹೇಬರು ಒಂದು 2 ವರ್ಷದಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಯಾಕಂದ್ರೆ ಅಲ್ಲಿ ಪರ್ಮಿಷನ್ ಭಾಳ ಇಶ್ಯೂ ಆಗ್ತೈತೆ ನಮ್ಮಲ್ಲಿ. ಯಾಕಂದ್ರೆ ನಮ್ಮ ಬಿಜಾಪುರ ಅಂದ್ರೆ ಒಂದು ಏನಂತಾರೆ, ಅದು ಬೇರೆನೇ ಅದು ಮತಕ್ಷೇತ್ರ ನಮ್ದು. ಅದಕ್ಕೆಲ್ಲ ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಆದರೆ ಅವತ್ತೊಂದು ದಿವಸ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅವ ಯಾವ ಬರ್ತಾನೆ ನೋಡ್ಕೊತೀನಿ, ನಾನೇ ಬಂದು ನಿಂದಿರ್ತೀನಿ, ನೀವು ಎಷ್ಟು DJ ಹಚ್ಚೋದಕ್ಕೆ ಹಚ್ಬೋದು ಅಂತ ಹೇಳಿದ್ರು. ಅವತ್ತಿಂದ ಹಿಡ್ಕೊಂಡು ಇವತ್ತಿನ ತನಕ ಪ್ರತಿ ದಿವಸ DJ ಹಚ್ತಾರೆ ನಮ್ಮಲ್ಲಿ. ಅದೇ ರೀತಿ ನೀವು ಯಾರು ಆಂಜಲಾರ್ದಂಗೆ ಇಲ್ಲೂ 7 ದಿವಸ ಏನ್ರಿ ಕಳ್ಸೋದೇನ, ನಿನ್ನೆ ಮುಗಿತೇನ್ರಿ ಇಲ್ಲಿ 11 ದಿವಸ ಏನಿಲ್ಲ. ನಮ್ದು ನಾಳೆ ಐತಲ್ಲಿ, ಈಗ ನಾಳೆ ಜೋರ್ದಾರ್ ಆಗ್ತೈತಲ್ಲಿ. ಯಾಕಂದ್ರೆ ಅಲ್ಲಿ ಯಾರಿಗೂ ಅಂಜಂಗಿಲ್ಲ ನಾವು. ಯಾಕಂದ್ರೆ ಸಾಹೇಬ್ರಿಗೆ ಹೆಂಗೆ ಗಟ್ಟಿದಾರ ನಿಮ್ಗೆಲ್ಲರೂ ಗೊತ್ತದೆ. ಅದಕ್ಕೆ ನೀವು 11 ದಿವಸದ್ದು ದೊಡ್ಡ ಪ್ರಮಾಣದಿಂದ ಚಲೋತ್ತಾಗಿ DJ ಹಚ್ಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡಿರತ್ತೆ. ಈ ಸಂದರ್ಭದಲ್ಲಿ ಕೇಳ್ಕೊಂಡು ನನಗೆ ಇಲ್ಲಿ ಕರೆಸಿ ಮತ್ತೊಮ್ಮೆ ನಮ್ಮ ತಂದೆಯವರು ಬರಬೇಕಾಗಿತ್ತು, ಅದ್ರ ಸಮಯ ಕೇಳಿ ನಾನು ಇಲ್ಲಿ ಕರೆಸಿ ಸಣ್ಣ ಗೌರವ ಕೊಟ್ಟು ಸನ್ಮಾನಿಸಿ ಎಲ್ಲರಿಗೂ ಧನ್ಯವಾದ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.